ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ಬೀದರ್ ನಗರದ ಗೌರವವನ್ನು ಮತ್ತಷ್ಟು ಹೆಚ್ಚಿಸುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವು ಇದೇ ಏಪ್ರಿಲ್ 11 ಮತ್ತು 12ರಂದು ನಡೆಯಲಿದ್ದು, ಅದರ ಉದ್ಘಾಟನಾ ಸಮಾರಂಭಕ್ಕೆ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರನ್ನು ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಗೌರವಪೂರ್ವಕವಾಗಿ ಭೇಟಿ ಮಾಡಿ ಸಮ್ಮೇಳನಕ್ಕೆ ಆಹ್ವಾನ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಮ್ಮೇಳನದ ಮಹತ್ವ ಹಾಗೂ ಸಿದ್ಧತೆಗಳ ಕುರಿತು ವಿವರಿಸಿದರು. ಈ ವೇಳೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವನಾಥ್ ತಗಡೂರ್ ಉಪಸ್ಥಿತರಿದ್ದು, ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸುವ ಬಗ್ಗೆ ಚರ್ಚೆ ನಡೆಸಲಾಯಿತು. ರಾಜ್ಯ ಮಟ್ಟದ ಈ ಮಹತ್ವದ ಸಮ್ಮೇಳನ ಬೀದರ್ ನಗರದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸುವುದರೊಂದಿಗೆ ಪತ್ರಕರ್ತರ ವೃತ್ತಿಪರ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಏಪ್ರಿಲ್ 11 ಮತ್ತು 12ರಂದು ಐತಿಹಾಸಿಕ ನಗರಿ ಬೀದರ್ನಲ್ಲಿ ನಡೆಯಲಿರುವ 40ನೇ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನದ ಪ್ರಯುಕ್ತ ನಾಳೆ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ. ಹೀಗಾಗಿ ಬೈಕ್ ರ್ಯಾಲಿಗೆ ಚಾಲನೆ ನೀಡುವುದಕ್ಕಾಗಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ಸಮ್ಮೇಳನದ ಪ್ರಚಾರ ಸಮಿತಿ ವತಿಯಿಂದ ಅಧಿಕೃತವಾಗಿ ಆಹ್ವಾನ ನೀಡಲಾಯಿತು. ಬೈಕ್ ರ್ಯಾಲಿಯು ನಾಳೆ ಬೆಳಗ್ಗೆ 8:30ಕ್ಕೆ ನಗರದ ಬಸವೇಶ್ವರ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತ, ಶಿವಾಜಿ ವೃತ್ತ, ಗುದಿಗೆ ಆಸ್ಪತ್ರೆ, ರೋಟರಿ ವೃತ್ತ, ಮಡಿವಾಳ ವೃತ್ತ, ಬಸ್ ನಿಲ್ದಾಣ ಮಾರ್ಗವಾಗಿ ಪ್ರತಾಪ್ ನಗರ ಪತ್ರಿಕಾ ಭವನ ತಲುಪಲಿದೆ. ಸುಮಾರು 100ಕ್ಕೂ ಹೆಚ್ಚು ಪತ್ರಕರ್ತರು ಈ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಬೈಕ್ ರ್ಯಾಲಿಗೆ ಚಾಲನೆ ನೀಡಲು ಆಗಮಿಸುವುದಾಗಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು. ಜೊತೆಗೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿಯವರು ಕೂಡ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುವೆ ಎಂದರು. ಬೈಕ್ ರ್ಯಾಲಿ ಸುರಕ್ಷಿತವಾಗಿ ನಡೆಸಿ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಪ್ರದೀಪ್ ಗುಂಟಿ ಸಲಹೆ ನೀಡಿದರು. ಸುಡು ಬಿಸಿಲು ಇರುವುದರಿಂದ ಆದಷ್ಟು ಬೇಗ ಬೈಕ್ ರ್ಯಾಲಿ ನಡೆಸಿ ಎಂದು ಸೂಚಿಸಿದರು. ಕರ್ನಾಟಕ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನಕ್ಕೆ ಆಗಮಿಸುವ ಪತ್ರಕರ್ತರಿಗಾಗಿ ಸಮರ್ಪಕ ಸಾರಿಗೆ ಹಾಗೂ ವಸತಿ ವ್ಯವಸ್ಥೆಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಸಮ್ಮೇಳನದ ಅಂಗವಾಗಿ ನಗರ ಆಟೋ ಯೂನಿಯನ್ ಕಾರ್ಯದರ್ಶಿ ಮಕ್ಸೂದ್ ಅವರು ಪತ್ರಕರ್ತರಿಗೆ ಅನುಕೂಲವಾಗುವಂತೆ ಆಟೋ ಶುಲ್ಕವನ್ನು ಕಡಿಮೆ ದರದಲ್ಲಿ ಪಡೆಯುವುದಾಗಿ ಭರವಸೆ ನೀಡಿದ್ದಾರೆ. ಇದರಿಂದ ದೂರದಿಂದ ಆಗಮಿಸುವ ಪತ್ರಕರ್ತರಿಗೆ ಸಂಚಾರದಲ್ಲಿ ಹೆಚ್ಚಿನ ಸೌಲಭ್ಯ ಒದಗಲಿದೆ. ಇದೇ ವೇಳೆ ವಸತಿ ಸಮಿತಿಯು ಕೂಡ ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ನಗರ ರೈಲ್ವೆ ನಿಲ್ದಾಣದಲ್ಲಿ 2 ಸಹಾಯ ಕೌಂಟರ್ಗಳನ್ನು ಸ್ಥಾಪಿಸಲಾಗಿದ್ದು, ಅಲ್ಲಿಗೆ ಆಗಮಿಸುವ ಪತ್ರಕರ್ತರಿಗೆ ಅವರಿಗಾಗಿಯೇ ಮೀಸಲಾದ ಲಾಡ್ಜ್ ಹಾಗೂ ವಾಹನಗಳ ವಿವರಗಳನ್ನು ಸ್ಟಿಕ್ಕರ್ಗಳ ಮೂಲಕ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಅದರೊಂದಿಗೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ವಾಲಂಟಿಯರ್ಗಳನ್ನು ನಿಯೋಜಿಸಲಾಗಿದ್ದು, ಎಐ ತಂತ್ರಜ್ಞಾನ ಬಳಸಿ ಯಾವ ರೂಮ್ನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ರೂಮ್ಗಳು ಖಾಲಿ ಇವೆ ಎಂಬ ಮಾಹಿತಿಯು ಕ್ಷಣಾರ್ಧದಲ್ಲಿ ತಿಳಿದುಕೊಳ್ಳುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಆಯೋಜಕರು ವಿವರಿಸಿದರು. ಒಟ್ಟಾರೆ ಸಮ್ಮೇಳನಕ್ಕೆ ಆಗಮಿಸುವ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸುಗಮ ಹಾಗೂ ವ್ಯವಸ್ಥಿತ ಅನುಭವ ನೀಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ರಾಜ್ಯ ಸಮ್ಮೇಳನ ಬೀದರ್ನಲ್ಲಿ ಆಯೋಜಿಸಲಾಗಿದೆ. ಈ ಸಮಾರಂಭಕ್ಕೆ ಆಗಮಿಸುತ್ತಿರುವ ಎಲ್ಲ ಪತ್ರಕರ್ತರಿಗೆ ಸಾರಿಗೆ ವ್ಯವಸ್ಥೆ ಕಲ್ಪಿಸತಕ್ಕಂಥ ಒಂದು ಕೆಲಸ ಇಲ್ಲಿ ಬೀದರ್ನಲ್ಲಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಮಕ್ಸೂದ್ ಸಾಹೇಬರು ಆಟೋ ಯೂನಿಯನ್ ಸೆಕ್ರೆಟರಿ ಇದ್ದಾರೆ ಬೀದರ್ ನಗರದವರು. ಅವರು ಅವ್ರ ಸ್ವ ಇಚ್ಛೆಯಿಂದ ನಮ್ಮ ಪತ್ರಕರ್ತರ ಸಂಘಕ್ಕೆ ಅವ್ರದೊಂದು ಸೇವೆ ಸಲ್ಲಿಸುವ ಉದ್ದೇಶದಿಂದ ಏನು ಬೀದರ್ನಲ್ಲಿ ಅವತ್ತಿನ ದಿವಸ ಎಷ್ಟು ಆಟೋಗಳು ಇರ್ತಾವೋ, ಪತ್ರಕರ್ತರು ಅಂತಕ್ಕಂಥವ್ರು ಯಾರು ಹೊರಗಿನಿಂದ ಬರ್ತಾರೆ ಎಲ್ಲ ಬಂದವರಿಗೆ ಕನ್ಸೆಷನ್ ರೇಟ್ನಲ್ಲಿ ನಾವು ಸೇವೆ ಒದಗಿಸ್ತೀವಿ ಅಂತಕೊಂಡು ಹೇಳಿದಾರೆ. ಹೀಗಾಗಿ ನಮ್ಮ ಪತ್ರಕರ್ತರ ಸಂಘದಿಂದ मकसूद साहब अभिनंदनेಗಳು. मुझे यहाँ आपके संबंध में जो बुलाए हैं, मैं आपका बहुत आभारी हूँ. मैं सैयद मकसूद अली, सेक्रेटरी आटो रिक्शा यूनियन. आपका जो प्रोग्राम है उसमें मैं मैक्सिमम जो है जितना हो सकता है कॉपरेट करूँगा. और मुझे जो गुजारिश की गई है कि आटो रिक्शा सप्लाई करने के लिए, खिदमत करने के लिए जितने भी लोग आएंगे, मैं अपनी तरफ से जो है पूरे बीदर डिस्ट्रिक्ट के जितने भी ऑटो रिक्शा है उनको कन्विंस करके आपको चाहे बस स्टैंड से रहने दीजिए, रेलवे स्टेशन से रहने दीजिए, किसी मुकाम से भी रहने दीजिए, मैं कॉपरेट करूँगा और अब बराबर जो है आप लोगों की खिदमत करूँगा. इतना कहते हुए मैं अपनी जगह ಮುಂದೆ ವಸತಿ ಪ್ಲಾನಿಂಗ್ ಮಾಡಿದ್ರೆ ನಮ್ಮದೆಲ್ಲ ವಸತಿ ಟೀಮ್ ಸಂತೋಷ್ ಚೆಟ್ಟಿ ಅವರಾಗಲಿ, ಎಂಟೈರ್ ನಮ್ಮ ವಸತಿ ಟೀಮಿನ ಮೆಂಬರ್ಸು ಶಿವರಾಜ್ ಅವರಾಗಲಿ ಎಲ್ಲರೇನಪ್ಪ ಅಂದ್ರೆ ನಮ್ಮದು SP ಆಫೀಸ್ ಅವರಿಂದ ಹಾಗೂ ಫುಡ್ ಆಫೀಸರ್ ನಮ್ಮ ಸಹಕಾರದೊಂದಿಗೆ ನಾವೆಲ್ಲ ಲಾಡ್ಜಿಗೆ ಹೋಗಿ ವಿಸಿಟ್ ಮಾಡಿದ್ದೀವಿ. ಎಲ್ಲರಿಗೂ ಲಾಡ್ಜ್ ನಮಗೆಲ್ಲ ಸಹಕಾರ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ದು ಸಾರಿಗೆದು ಮತ್ತು ಸುನೀಲ್ ಕುಂಟಿ ಸರ್ ಮತ್ತು ಇವರು ನಮ್ದು ನ್ಯೂಟನ್ ಪೊಲೀಸ್ ಸ್ಟೇಷನ್ PSS ಸಾಹೇಬ್ರೆಲ್ಲ ಬಂದಿದ್ದರು. ಏನಪ್ಪ ಅಂದ್ರೆ ಎಲ್ಲ ಸೇರಿಸಿ ನಾವು ವಸತಿ ಟೀಮು ಮತ್ತು ಸಾರಿಗೆ ಮತ್ತು ಸ್ವಾಗತ ಸಮಿತಿ ಎಲ್ಲರೂ ಸೇರಿಸಿ ಏನಪ್ಪ ಅಂದ್ರೆ ಇವತ್ತೊಂದು ಕಾರ್ಯಕ್ರಮ
ಯಾವ ಥರ ಮಾಡ್ಬೇಕಂತ ಅಂದ್ಕೊಂಡಿದ್ದೆವು. ಅದ್ರ ಕಡೆಯಿಂದ ರೈಲ್ವೆ ಸ್ಟೇಷನ್ದಾಗ 2 ಸ್ಟಾಲ್ ಹಾಕ್ಲತ್ತಾರ. ಅದ್ರಾಗ ನಮ್ದು ಒಬ್ಬ ವಸತಿ ಟೀಮು ಮತ್ತು ಸಾರಿಗೆ ಟೀಮ್ 2 ಇರ್ತಾವಲ್ಲಿ. ಮತ್ತು ಒಂದು ಏನು ವೆಹಿಕಲ್ಗಳಿಗೆ ಅದಕ್ಕೆಲ್ಲ ಸ್ಟಿಕ್ಕರ್ ಮಾಡಿ ಮೆತ್ತಿರ್ತೀವಿ ಸರ್, ಯಾವ ಲಾರ್ಜ್ ಯಾವ ವೆಹಿಕಲ್ ಎಲ್ಲಿ ಹೋಗ್ಬೇಕು. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಶಾಯಿನ್ ಶಿಕ್ಷಣ ಸಂಸ್ಥೆಯಿಂದ ಕೆಲವ್ರದ್ದು ವ್ಯಾಲಂಟಿಯರ್ಸ್ನು ನಾವು ಸಹಕಾರ ತಗೋತಾ ಇದ್ದೀವಿ ಎ ಟೆಕ್ನಾಲಜಿಯಿಂದ. ಯಾವ ರೂಮ್ನಾಗ ಎಷ್ಟು ಜನ ಹೋಗ್ಯಾರ, ಎಷ್ಟು ರೂಮ್ ಖಾಲಿ ಇವ ಅಂಥವ್ರು ನಾವು ಒಂದು ಪ್ಲ್ಯಾನ್ ಮಾಡಿದೆವು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ವಸತಿ ಜೊತೆಗೆ ಸಾರಿಗೆ ಬೇಕೇ ಬೇಕು ನಮಗೆ. ಹಾಗಾಗಿ ಎಲ್ಲೆಲ್ಲಿ ಬೇಕು ನಮ್ಮದು ನವಬಾದ್ ಏರಿಯಾ ಅದ ರೀ, ಮತ್ತು ಚಿದ್ರಿ, ಈ ಕಡೆ ಜನವಾಡ ರೋಡು, ಈ ಕಡೆ ಹೈದರಾಬಾದ್ ರೋಡು, ಈ ಥರ ಆ ಥರ ಎಲ್ಲ ವಸತಿ ನಿಲಯಗಳವ. ಮತ್ತು ಅಂಬೇಡ್ಕರ್ ಸರ್ಕಲ್ ಮೇಜರ್ ಆಗಿ ನಮ್ದು ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರು ಅದಾವ. ಹಾಗಾಗಿ ಆಟೋದು ಭಾಳ ನೀಡ್ ಅದ. ಯಾಕಂದ್ರೆ ಎಲ್ಲರಿಗೆ ಕಾರ್ ವ್ಯವಸ್ಥೆನೂ ಮಾಡೋದಾಗಲ್ಲ, ಎಲ್ಲರಿಗೆ ಬಸ್ನು ವ್ಯವಸ್ಥೆ ಮಾಡೋದಾಗಲ್ಲ. ಹಾಗಾಗಿ ಆಟೋ ಮಾಡ್ಯಾರ ಭಾಳ ಸಂತೋಷದ ವಿಷಯ ಅದ. ನಾವು ಪ್ರತಿ ಸಾರಿ ನಾವು ಧನ್ಯವಾದ ಹೇಳ್ತೀವಿ ಸರಿ. ಹುಮ್ನಾಬಾದ್ ಮತಕ್ಷೇತ್ರದ ಇಸ್ಲಾಂಪುರ್ ಗ್ರಾಮದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮಾಜಿ ಉಪ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಉತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಸಿದ್ದು ಪಾಟೀಲ್ ಭಾಗವಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನಗಳನ್ನು ಅರ್ಪಿಸಿದರು. ಈ ವೇಳೆ ಮಾತನಾಡಿದ ಅವರು, ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡಲು ಜಗಜೀವನ್ ರಾಮ್ ಅವರು ನಡೆಸಿದ ಹೋರಾಟ ಅಪರವಾಗಿದ್ದು, ಸಮಾಜ ಪರಿವರ್ತನೆ ದಿಕ್ಕು ತೋರಿದ ಮಹಾನ್ ನಾಯಕರೆಂದು ಹೇಳಿದರು. ಗರಿಬಿ ಹಟಾವೋ ಎಂಬ ಘೋಷಣೆಯಂತೆ ಅಸ್ಪೃಶ್ಯತೆಯನ್ನು ದೇಶದಿಂದ ದೂರ ಮಾಡಬೇಕು ಎಂಬ ಅವರ ದೃಢ ನಿಲುವು ಸಮಾಜದಲ್ಲಿ ಸಮಾನತೆ ಬೆಳೆಸಲು ನೆರವಾಯಿತು. ದಲಿತರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗಬೇಕು ಎಂದು ಧ್ವನಿ ಎತ್ತಿದ ಅವರು ನಿಜವಾದ ಸಾಮಾಜಿಕ ನ್ಯಾಯದ ಹೋರಾಟಗಾರರಾಗಿದ್ದರು ಎಂದು ತಿಳಿಸಿದರು. ಕಾರ್ಮಿಕರ ಹಕ್ಕುಗಳು, ಸಮಾನತೆ ಮತ್ತು ಸಮಗ್ರ ಆಡಳಿತಕ್ಕಾಗಿ ಅವರು ನೀಡಿದ ಕೊಡುಗೆ ಅನನ್ಯವಾಗಿದೆ. ವಿಶೇಷವಾಗಿ 1970ರ ದಶಕದ ಆಹಾರ ಬಿಕ್ಕಟ್ಟಿನ ಸಮಯದಲ್ಲಿ ಕೃಷಿಯ ಆಧುನೀಕರಣ ಮತ್ತು ಹಸಿರು ಕ್ರಾಂತಿಯ ಮೂಲಕ ದೇಶವನ್ನು ಆತ್ಮನಿರ್ಭರತೆಯಂತ ಕೊಂಡೊಯ್ದು ಅವರ ನಾಯಕತ್ವ ಇತಿಹಾಸದಲ್ಲಿ ಸದಾ ಸ್ಮರಣೀಯವಾಗಿದೆ ಎಂದು ಹೇಳಿದರು. ಕೇರಳ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ಇರಿಕೋರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಜೀವ್ ಜೋಸೆಫ್ ಪರ ಭರ್ಜರಿ ರೋಡ್ ಶೋ ನಡೆಯಿತು. ಈ ರೋಡ್ ಶೋದಲ್ಲಿ ಕರ್ನಾಟಕದ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಭಾಗವಹಿಸಿ ಮತಯಾಚನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಪಾರ ಜನ ಬೆಂಬಲ ವ್ಯಕ್ತವಾಗುತ್ತಿರುವುದು ಸ್ಪಷ್ಟವಾಗಿದ್ದು, ಮತದಾರರಲ್ಲಿ ಬದಲಾವಣೆಯ ಮನೋಭಾವ ಕಂಡು ಬರುತ್ತಿದೆ ಎಂದು ಹೇಳಿದರು. ಕೇರಳದಲ್ಲಿ ಯುಡಿಎಫ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಖಚಿತವೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಖಂಡ್ರೆ, ಅಭಿವೃದ್ಧಿ ಮತ್ತು ಜನಪರ ಆಡಳಿತಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ರೋಡ್ ಶೋ ವೇಳೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿ ಕಾಂಗ್ರೆಸ್ ಪರ ಘೋಷಣೆಗಳನ್ನು ಕೂಗಿ ಬೆಂಬಲ ಸೂಚಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.